ಸೊ ಪಂಕಜ್ ಸೋನಿ ಅಂತ ಡಿಸೈನರು, ಈಸ್ ಅ ಮುಂಬೈ ಡಿಸೈನರ್. ಅವ್ರಿಗೆ ನಾನು ಶೋ ಸ್ಟಾಪರ್ ಆಗಿ ವಾಕ್ ಮಾಡಿದ್ದೆ ತಾಶಾ ಜೊತೆಗೆ. ಚಾನ್ಸ್ ಸಿಕ್ಕರೆ ಹೋಗ್ತೀನಿ. ಬಿಗ್ ಬಾಸ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೀ. ಲೈಕ್ ಇಟ್ಸ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮಗೆಲ್ಲ. ಉಪೇಂದ್ರ ಸರ್ ಮೂವೀಸು, ದರ್ಶನ್ ಸರು, ಸುದೀಪ್ ಸರು, ಸೊ ಹಾಗಾಗಿ ಎಲ್ಲ ಲೆಜೆಂಡ್ರಿ ಮೂವೀಸ್ನ ನೋಡಿ ಬೆಳೆದವಳು ನಾನು. ಸೊ ಹಾಗಾಗಿ ಅವರ ಒಂದು ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಜನರ ಕನಸದು. ಸೊ ಆ ಒಂದು ಕನಸು ನನಗೆ UI ಮೂವಿಯಿಂದ ಲೈಕ್ ಅದು ನೆರವೇರಿದೆ. ಆಯ್ತಾ, ಅಷ್ಟು ಬೇಗ ಆಯ್ತಾ ಅಂತ ಸರೇ ಅಂದ್ರಲ್ಲ, ವೆರಿ ವೆರಿ ಗುಡ್ ಅಂತ. ಸೊ ಹಾಗಾಗಿ ಅವರಿಂದ ಆ ಮಾತು ಬಂದಿದ್ದು ಅದೊಂದು ನನಗೆ ಬಹುಮಾನ ಥರ. ಮತ್ತು ಪ್ಯಾನ್ ಇಂಡಿಯಾ ಆಯಿತು. ಸೊ ಅದೆಲ್ಲ ಆದಮೇಲೆ ಉಪೇಂದ್ರ ಸರ್ ಡೈರೆಕ್ಷನ್. ಸೊ ಹಾಗಾಗಿ ಅವರ ಡೈರೆಕ್ಷನ್ ಬಂದಿದ್ದ ಮೂವಿ ಅಂದಮೇಲೆ ಲೈಕ್ ಯಾರು ಒಪ್ಕೊಳ್ಳಲ್ಲ ಹೇಳಿ. ಸೊ ಅವ್ರು ಹೇಳಿದ ಗೈಡೆನ್ಸ್ ಪ್ರಕಾರ ನಮ್ಮ ಎಕ್ಸ್ಪ್ರೆಷನ್ಸ್ ಇರ್ತಿತ್ತು, ನಮ್ಮ ಒಂದು ಆ್ಯಕ್ಟ್ ಮಾಡೋದಾಗಲಿ, ನಡೆಯೋದಾಗಲಿ. ಈಗ ಅವ್ರ ಥಾಟ್ ಪ್ರೊಸೆಸ್ ಥರ ನಾವು ಅದೊಂದು ಔಟ್ಪುಟ್ ಬರಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಯಾಕಂದರೆ ಜನಕ್ಕೆ ನಾವೇನಾದರೂ ಹೇಳಬೇಕು ಅಂದರೆ ಹೆಲೋ UI ಸಿರೀಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ನನ್ನ ಜೊತೆ ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ನಿಜವಾಗ್ಲೂ ಸ್ಪೆಷಲ್. ಜಾಸ್ತಿ ಸಿನಿಮಾಗಳು ಮಾಡಿಲ್ಲ ಅಂದರೂ ಓಕೆ, ಬಟ್ ಒಂದು ಸ್ಟೆಪ್ಪಿಂಗ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಈಗಲೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ. ನಾವು ಇವ್ರನ್ನ ಬಿಗ್ ಬಾಸಲ್ಲಿ ನೋಡಿದ್ದೀವಿ, ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದರು ನಮ್ಮನ್ನೆಲ್ಲ. ಮತ್ತು ಅವಾಗವಾಗ ನಾವು ಅವ್ರನ್ನ ರೀಲ್ಸಲ್ಲಾಗಲಿ ಕೆಲವೊಂದಷ್ಟು ಕಡೆ ನೋಡ್ತಾ ಇರ್ತೀವಿ. ಒಂದೊಳ್ಳೆ ಮುಗ್ಧ ಮನಸ್ಸು, ಬೇರೆ ಯಾರೂ ಅಲ್ಲ, ನೀತು ವನಜಾಕ್ಷಿ ನಮ್ಮ ಜೊತೆ ಇದ್ದಾರೆ. UI ಸಿನಿಮಾದಲ್ಲಿ ಏನು ಮಾಡ್ತಿದ್ದಾರೆ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಅವ್ರನ್ನ ಕೇಳ್ತಾ ಹೋಗೋಣ. ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹೆಲೋ ನೀತು. ಹೆಲೋ, ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್, ಫುಲ್ ಬಿಂದಾಸ್ ಆಗಿದ್ದೀರಾ. ಸೊ ನಾನೀಗ ಇಷ್ಟೇ ಹೇಳ್ತಾ ಇದ್ದೆ ಅಂದರೆ, ನೀತು ಅವ್ರನ್ನ ನಾವು ಈಗ ಜಾಸ್ತಿ ನೋಡೋಕೆ ಸಿಗ್ತಾ ಇರೋದು ಈ ರೀಲ್ಸ್ಗಳಲ್ಲಿ. ಅಂದರೆ ಮೊನ್ನೆ ಅಷ್ಟೇ ನಾನು ಒಂದು ರೀಲನ್ನು ನೋಡ್ತಾ ಇದ್ದೆ, ಫುಲ್ಲು ಶೋ ಸ್ಟಾಪರ್ ಆಗಿದ್ರ ಹೇಗೆ ಅಂತ. ಅಂದರೆ ಒಂದು ವೈಟ್ ಕಾಸ್ಟ್ಯೂಮಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಥ್ಯಾಂಕ್ ಯು. ಅದು ಬ್ಯಾಂಗ್ಳೂರ್ ಟೈಮ್ಸ್ ಫ್ಯಾಷನ್ ವೀಕಲ್ಲಿ. ಸೊ ಪಂಕಜ್ ಸೋನಿ ಅಂತ ಡಿಸೈನರು, ಈಸ್ ಅ ಮುಂಬೈ ಡಿಸೈನರ್. ಅವ್ರಿಗೆ ನಾನು ಶೋ ಸ್ಟಾಪರ್ ಆಗಿ ವಾಕ್ ಮಾಡಿದ್ದೆ ತಾಶಾ ಜೊತೆಗೆ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಒಳ್ಳೆ ರೆಕಗ್ನೈಸೇಷನ್ ಸಿಕ್ತು. ಲೈಕ್ ನಾವು ರ್ಯಾಂಪಲ್ಲಿ ವಾಕ್ ಮಾಡಬೇಕಾದ್ರೆ ಆ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ಫ್ಯಾಷನ್ ವೀಕ್ ಅನ್ನೋದು ಇಟ್ಸ್ ಅ ಬಿಗ್ ಥಿಂಗ್. ಎಸ್, ನಾವು ಈ ಬೋಲ್ಡ್ನೆಸ್ ಅನ್ನೋದು ಬರೀ ನಮ್ಮ ಕಾಸ್ಟ್ಯೂಮಿಂದ ನಾವು ಜಡ್ಜ್ ಮಾಡೋದಕ್ಕಾಗಲ್ಲ, ನಮ್ಮ ಒಳಗಿಂದ ಬರಬೇಕು ಆ ಒಂದು ಬೋಲ್ಡ್ನೆಸ್ ಅನ್ನೋದು. ಇದನ್ನು ನೀತವ್ರು ಹೇಗೆ ಫೀಲ್ ಮಾಡ್ತಾರೆ? ಸೊ ಯೂಶ್ವಲಿ ನಾನು ಯಾವುದೇ ಒಂದು ಕೆಲಸ ಆಗಲಿ, ಈಗ ಫ್ಯಾಷನ್ ಶೋ ಆಯಿತು, ಮೂವಿ ಆಯಿತು, ಯಾವುದೇ ಒಂದು ಇದು ಬಂದಾಗ ಆ ಕಾಸ್ಟ್ಯೂಮ್ ಅಂದ ತಕ್ಷಣ ಆಟೋಮೆಟಿಕ್ ಅದು ಆ ಇನ್ನರ್ ಫೀಲಿಂಗಿಂದ ಬಂದುಬಿಡುತ್ತೆ. ಆ ಒಂದು ಕಾನ್ಫಿಡೆನ್ಸ್ ಆಯಿತು, ಆ ಒಂದು ಕ್ಯಾಮ್ರಾ ಲುಕ್ ಆಯಿತು, ವಾಕ್ ಮಾಡಬೇಕಾದ್ರೆ ನಮ್ಮದೇ ಆದಂಥ ಒಂದು ಗ್ರೇಸ್ ಇರಬೇಕು, ಅದೆಲ್ಲ ಆಟೋಮೆಟಿಕ್ ಬಂದುಬಿಡುತ್ತೆ. ಸೊ ಇಟ್ಸ್ ಲೈಕ್ ಎಂಡ್ ಆಫ್ ದಿ ಡೇ ಲೈಕ್ ಐ ಎಂಜಾಯ್ ದ ಪ್ರಾಸೆಸ್. ಯಾವುದೇ ಒಂದು ವಿಷಯ, ಯಾವುದೇ ಒಂದು ವರ್ಕ್ ಅಂತ ತೊಗೊಂಡಾಗ ಐ ಎಂಜಾಯ್ ದ್ಯಾಟ್. ಸೊ ಮೇ ಬಿ ಇನ್ ದ್ಯಾಟ್ ವೇ ಐ ಕ್ಯಾನ್ ಗಿವ್ ಮೈ 100% ಅನ್ನೋದು ನನ್ನ ಒಂದು ಆ ಫೀಲು. ಸೊ ಅದು ನೀವು ನೋಡೋಕ್ಕೆ ಲೈಕ್ ಇಟ್ ಲುಕ್ಸ್ ಗುಡ್. ನಿಜವಾಗ್ಲೂ ಅಂದರೆ ಆ ಒಂದು ಅಂದರೆ ನಿಮ್ಮೊಳಗಿರುವಂಥ ಕ್ಲಾರಿಟಿ ಇರುತ್ತಲ್ಲ, ಆ್ಯಟಿಟ್ಯೂಡ್, ಅದೆಲ್ಲವೂ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಅದು ಇನ್ನಷ್ಟು ಬ್ಯೂಟಿಫುಲ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿಸುತ್ತೆ. ಸೊ ಈಗ ಬಿಗ್ ಬಾಸ್ ಅಂತ ನಾನು ಹೇಳ್ತಾ ಇದ್ದೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಒಳಗೆ ಹೋಗಿದ್ದಾರೆ, ನೀತು ಅವ್ರು ಯಾಕೆ ಹೋಗಿಲ್ಲ ಅಂತ. ಲೈಕ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಬೇರೆ ಶೂಟಿಂಗಲ್ಲಿ, ಮತ್ತು ಬೇರೆ ನಂದು ಬಿಸ್ನೆಸ್ ವರ್ಕಲ್ಲಿ. ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅಪ್ರೋಚ್ ಬಂದಿತ್ತು. ಮತ್ತು ಈಗ ನೆಕ್ಸ್ಟು ಹೋಗೋ ಚಾನ್ಸಸ್ ಇದೆ ನೆಕ್ಸ್ಟು ಇನ್ನೊಂದು 2 ವೀಕ್ಸಲ್ಲಿ. ಸೊ ಲೆಟ್ಸ್ ಸಿ, ಚಾನ್ಸ್ ಸಿಕ್ಕರೆ ಹೋಗ್ತೀನಿ. ಬಿಗ್ ಬಾಸ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೀ. ಲೈಕ್ ಇಟ್ಸ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಮಗೆಲ್ಲ. ಎಷ್ಟೊಂದು ಜನಕ್ಕೆ ಯಾರ್ಯಾರ ಆ ಒಂದು ಬಿಗ್ ಬಾಸ್ ಶೋಯಿಂದ ಬಂದವರು ಒಂದು ಒಳ್ಳೆ ಲೈಫ್ನ ಕಟ್ಕೊಂಡಿದ್ದಾರೆ, ಒಂದು ಒಳ್ಳೆ ಜೀವನನ ನಡೆಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾವತ್ತೂ ಬಿಗ್ ಬಾಸ್ ಟೀಮ್ಗೆ, ಒಂದು ನಮ್ಮ ಬಿಗ್ ಬಾಸ್ ಸೀಸನ್ 10ಗೆ ಯಾವತ್ತೂ ಆ ಒಂದು ಮೆಮೊರೀಸ್ ಬರ್ತಾನೆ ಇರುತ್ತೆ. ಆ ಒಂದು ಗ್ರ್ಯಾಟಿಟ್ಯೂಡ್ ಇದ್ದೇ ಇರುತ್ತೆ ನನ್ನ ಕಡೆಯಿಂದ. ಇನ್ನು ಮೂವೀಸ್ ಅಂತೆಲ್ಲ ಬಂದರೆ ನೀತು, ನಿಮಗೆ ಪರ್ಸ್ನಲಿ ಹೇಗೆ ಕನೆಕ್ಟ್ ಆಗುತ್ತೆ? ಅಂದರೆ ಜಾಸ್ತಿ ಮೂವೀಸ್ ಎಲ್ಲ ನೋಡ್ಕೊಂಡು ಬೆಳೆದಿದ್ದ ಅಥವಾ ಹೇಗೆ ಅಂತ? ಜಾಸ್ತಿ ಚಿಕ್ಕ ವಯಸ್ಸಿಂದನೂ ಮೂವೀಸ್ ಎಲ್ಲ ನೋಡ್ಬೇಕಾದ್ರೆ ನನಗೂ ಅನ್ನಿಸ್ತಿತ್ತು ನಾನು ಆ್ಯಕ್ಟ್ ಮಾಡ್ಬೋದಾ, ಒಂದು ಎಕ್ಸ್ಪ್ರೆಷನ್ಸ್ ಮಾಡ್ತಾ. ಲೈಕ್ ಚಿಕ್ಕ ವಯಸ್ಸಿಂದ ಬೆಳಿಬೇಕಾದ್ರೆ ನಂಗೊಂದು ಹೆಣ್ಣಿನ ಫೀಲಿಂಗ್ಸ್ ಇರ್ತಿತ್ತಲ್ಲ. ಸೊ ಮಿರರ್ ಮುಂದೆ ನಿಂತ್ಕೊಂಡು ನಾವೇ ಲೈಕ್ ಒಂದು ಐಶ್ವರ್ಯ ರೈ, ದೀಪಿಕಾ ಪಡ್ಕೊಂಡು ಅನ್ನೋ ಒಂದು ಫೀಲ್ ಇರ್ತಿತ್ತು. ಸೊ ಹಾಗಾಗಿ ಅನ್ನಿಸ್ತಿತ್ತು
ಲೈಕ್ ಈ ಥರ ನಾನು ಮಾಡ್ಬೋದಲ್ಲ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ, ಒಂದು ಮೂವಿ ಅಂತ ಬಂದಾಗ. ಸೊ ಅದನ್ನು ನಾವು ಪರಕಾಯ ಪ್ರವೇಶ ಮಾಡಿ ಒಂದು ಜೀವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಚಿಕ್ಕ ವಯಸ್ಸಿಂದನೂ ಎಂಜಾಯ್ ಮಾಡ್ಕೊಂಡೇ ಬಂದಿದ್ದೀನಿ. ಎಕ್ಸ್ಪೆಷಲಿ ರವಿಚಂದ್ರನ್ ಸರ್ ಮೂವೀಸು, ಉಪೇಂದ್ರ ಸರ್ ಮೂವೀಸು, ದರ್ಶನ್ ಸರು, ಸುದೀಪ್ ಸರು. ಸೊ ಹಾಗಾಗಿ ಎಲ್ಲ ಲೆಜೆಂಡ್ರಿ ಮೂವೀಸ್ನ ನೋಡಿ ಬೆಳೆದವಳು ನಾನು. ಸೊ ಹಾಗಾಗಿ ಎಂಜಾಯ್ ಮಾಡ್ತಿದ್ದೆ. ವೆಲ್ಕಮ್ ನಿಮಗೆ ಕನ್ನಡ ಇಂಡಸ್ಟ್ರಿಗೆ. ಯಾಕಂದರೆ ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ರಿ, ಬಟ್ ದೊಡ್ಡ ಲೆಜೆಂಡರಿ ಡೈರೆಕ್ಷನ್ನಲ್ಲಿ ಆ ಒಂದು ದೊಡ್ಡ ಕ್ಯಾಮ್ರಾ ಮುಂದೆ ಅಷ್ಟು ಕಲಾವಿದರ ಮುಂದೆ ಆ್ಯಕ್ಟ್ ಮಾಡಿದಂಥ ಅನುಭವ ಆ್ಯಂಡ್ ಈ ಫೀಲ್ ಎಷ್ಟು ಖುಷಿ ಕೊಡುತ್ತೆ ಅಂತ. ತುಂಬ ಪ್ರೌಡ್ ಅನಿಸುತ್ತೆ. ಸೊ ಯಾಕಂದರೆ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ಕನಸಿರುತ್ತೆ, ಉಪೇಂದ್ರ ಸರ್ ಜೊತೆಗೆ ಲೈಕ್ ಆ್ಯಕ್ಟ್ ಮಾಡಬೇಕು, ಎಕ್ಸ್ಪೆಷಲಿ ಅವರ ಒಂದು ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಜನರ ಕನಸದು. ಸೊ ಆ ಒಂದು ಕನಸು ನನಗೆ UI ಮೂವಿಯಿಂದ ಲೈಕ್ ಅದು ನೆರವೇರಿದೆ. ಸೊ ಹಾಗಾಗಿ ಲೈಕ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ದೊಡ್ಡ ದೊಡ್ಡ ದಿಗ್ಗಜರಿದ್ದಾರೆ ಆ ಮೂವಿಲಿ. ಅಲ್ಲಿ ನಿಂತ್ಕೊಂಡು ನಾವು ಮಾಡಬೇಕಾದ್ರೆ ಅದೊಂದು ಕನಸು ಅನ್ನಿಸ್ತಿತ್ತು ನನಗೆ, ಅದೊಂದು ಡ್ರೀಮ್ ಅನ್ನಿಸ್ತಿತ್ತು. ಸೊ ಸರ್ ಒಂದು ಸತಿ ಹೇಳ್ತಾರೆ, ಒಂದು ಶಾರ್ಟ್ ಆದ ತಕ್ಷಣ ವೆರಿ ವೆರಿ ಗುಡ್ ಅಂತ. ನಾವು ಆಯಿತು, ಶಾರ್ಟ್ ಆಯಿತು, ಒಂದೇ ಇದರಲ್ಲಿ ಟೇಕಲ್ಲಿ ಆಯ್ತದು. ಹೊರಗಡೆ ಬಂದ ತಕ್ಷಣ ನಾನು ಆಯಿತಾ ಅಂತಂದೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೆಲ್ಲ. ಆಯಿತಾ, ಅಷ್ಟು ಬೇಗ ಆಯಿತಾ ಅಂತ. ಸರೇ ಅಂದ್ರಲ್ಲ ವೆರಿ ವೆರಿ ಗುಡ್ ಅಂತ. ಸೊ ಹಾಗಾಗಿ ಅವರಿಂದ ಆ ಮಾತು ಬಂದಿದ್ದು ಅದೊಂದು ನನಗೆ ಬಹುಮಾನ ಥರ. ಅದೊಂದು ಆ ಮೂಮೆಂಟ್ಸ್ನ ಮರೆಯೋಕ್ಕಾಗಲ್ಲ. ಸೊ ಎಲ್ಲ ಒಂದು ಒಳ್ಳೆ ಮೆಮೊರೀಸ್ UI ಜರ್ನಿಲಿ. ನಮ್ಮದು ಚಿಕ್ಕ ಪಾತ್ರನೇ ಇರ್ಬೋದು, ದೊಡ್ಡ ಪಾತ್ರ, ಯಾವುದೇ ಒಂದು ಪಾತ್ರ ಇದ್ರೂ ಆ ಒಂದು ಮೂವಿಲಿ ಮಾಡಿದ್ದೀವಲ್ಲ, ಅದು ಒಂದು ದೊಡ್ಡ ಮಾತಂತ ನನಗನ್ಸುತ್ತೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೂಪರ್. ನೀವು ಹೇಳ್ತಾ ಇದ್ರಿ ಅಂದರೆ ಆವಾಗ ನಾನು ಒಂದು ಪಾತ್ರ ಸಿಕ್ಕರೆ ಸಾಕು, ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಆ ಒಂದು ಫೀಲ್ ಇತ್ತು ಅಂತ ಹೇಳಿ. ಬಟ್ ಉಪೇಂದ್ರ ಸರ್ ಜೊತೆ ಅವರ ಡೈರೆಕ್ಷನಲ್ಲಿ ಯಾವ ಥರ ನಾನು ಕೆಲಸ ಮಾಡ್ತೀನಿ ಆ ಥರ ಅಂದ್ಕೊಂಡಿದ್ರ? ಖಂಡಿತ ಇಲ್ಲ, ಬಟ್ ಇತ್ತು ಮನಸ್ಸಲ್ಲಿ. ಓಕೆ, ನಾನು ಉಪೇಂದ್ರ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು, ದೊಡ್ಡ ದೊಡ್ಡ ದಿಗ್ಗಜರು ಯಾರ್ಯಾರಿದ್ದಾರೆ ಸೊ ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡಬೇಕಿದ್ದೇ ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಹಾಗೆ ಉಪೇಂದ್ರ ಸರ್ ಪ್ರೊಡಕ್ಷನ್ದ ಕಾಲ್ ಬಂದಾಗ ನನಗೆ ತುಂಬ ಖುಷಿ ಆಯಿತು. ಓಕೆ, ನಾನು 100% ಕೊಡಬೇಕು, ಪಾತ್ರನ ಜೀವಿಸ್ಬೇಕು ಅನ್ನೋದೊಂದು ಆ ಫೀಲ್ ಬಂತು. ಮತ್ತು ನಮಗೆಲ್ಲ ಹೇಳಲ್ಲ ಫಸ್ಟೇ ಈ ಕ್ಯಾರೆಕ್ಟ್ರು ಹಿಂಗೆ ಅಂತ. ಒಂದು ಸೆಟ್ಟಲ್ಲೇ ಅವರು ಡಿಸ್ಕ್ಲೋಸ್ ಮಾಡೋದು, ಡೈಲಾಗ್ಸ್ ಇರಲಿ ಏನೇ ಇದ್ರೂ ಅವ್ರು ಅಲ್ಲೇ ಆನ್ ಸ್ಪಾಟೇ ಹೇಳೋದು. ಸೊ ಹಾಗಾಗಿ ಬೇರೆಯವ್ರ ಜೊತೆಗೆ ವರ್ಕ್ ಮಾಡೋದಕ್ಕಿಂತ ಅದು ಬೇರೆ ಎಕ್ಸ್ಪೀರಿಯೆನ್ಸ್. ನಾವು ಉಪೇಂದ್ರ ಸರ್ ಡೈರೆಕ್ಷನ್ ಮಾಡೋದು ಅದು ಹೆಂಗಂದರೆ ನಿಮಗೆ ಲೈಕ್ ಒಂದು ಕಲ್ಲಿಂದ ಒಂದು ಶಿಲೆ ಆಗುತ್ತೆ ಅಂತಾರಲ್ಲ ಹಾಗೆ. ಸೊ ಲೈಕ್ ಒಂದು ಒಳ್ಳೆ ಜರ್ನಿ. ಎಲ್ಲ ನೆನೆಸ್ಕೊಂಡಾಗ ಇವಾಗ ರೀಕಾಲ್ ಮಾಡ್ತಾ ಇದ್ದರೆ, ನಮ್ಮ ಪಾತ್ರ ಹಿಂಗಿದೆ, ನಾವು ಇಷ್ಟು ಈ ಥರ ಕಾಣಿಸ್ತೀವಿ, ಹಾಗೆ ಕಾಣಿಸ್ತೀವಿ ಅನ್ನೋದು ಒಂದು ಆ ಕ್ಯೂರಿಯಾಸಿಟಿ ಇದೆ. ನನಗೂ ಒಂದು ಆ್ಯಸ್ ಒಂದು ಅಭಿಮಾನಿಯಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಉಪೇಂದ್ರ ಸರ್ ಮೂವಿ ಯಾವಾಗ ಬರುತ್ತೆ ಅಂತ. ಸೊ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮಂತ್ December 20th ರಿಲೀಸ್ ಆಗ್ತಿದೆ. ಸೊ ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ವೇಟಿಂಗ್ ಫಾರ್ ದ ಮೂವಿ. ಇದು ನಾನು ಇಷ್ಟು ಆರ್ಟಿಸ್ಟ್ಗಳನ್ನು ಇಂಟರ್ವ್ಯೂ ಮಾಡ್ತಾ ಬಂದಿದ್ದೀನಿ, UI ರಿಲೇಟೆಡ್, ಈವನ್ ಟೆಕ್ನಿಷಿಯನ್ಸ್ನ. ಪ್ರತಿಯೊಬ್ಬರು ಹೇಳ್ತಾ ಇರೋದು ಲೈಕ್ ಆಡಿಯನ್ ಆಗಿ, ಫ್ಯಾನ್ ಆಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಫ್ಯಾನ್, ಯಾರು ಫ್ಯಾನ್ ಇಲ್ಲ ಹಾಗಾದರೆ ಅಂತ ಅಲ್ಲ, ಇಡೀ ಲೈಕ್ ಇಂಡಿಯಾನೇ ವೆಯ್ಟ್ ಮಾಡ್ತಿದೆ ಅಂತಲೇ ಹೇಳ್ಬೋದು UIಗೆ. ಇಟ್ಸ್ ಲೈಕ್ ಅ UI ವರ್ಲ್ಡ್. ಸೊ ಒಂದು ಡಿಫ್ರೆಂಟ್ ಜರ್ನಿನೇ ಎಲ್ಲರಿಗೂ. ಅದಾದಮೇಲೆ ನೀವು ನೋಡೋರ್ಗೂ ಅಷ್ಟೇ ಅದೊಂದು ಬೇರೆ ರೀತಿಯೇ ಇರುತ್ತೆ. ವರ್ಕ್ ಪ್ರಾಸೆಸ್ ಆಯಿತು, ಇದರಲ್ಲಿ ತುಂಬ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಉಪೇಂದ್ರ ಸರ್. ತುಂಬ ಲೈಕ್ ಅವ್ರು ಹೆಂಗಂದರೆ ಒಂದು ಸ್ವಲ್ಪ ಎಷ್ಟೋ 10 ವರ್ಷ ಆದಮೇಲೆ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರಿಗೂ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನನಗೂ ಇದೆ ಅದು. ಹಾಗಾಗಿ ಎಲ್ಲರೂ ವೇಟ್ ಮಾಡ್ತಿದ್ದೀವಿ ಅಂತ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ನೀತನ್ ನೋಡಿದಾಗೆಲ್ಲ ನಮಗೆ ತಲೆಗೆ ಬರೋದು ಬಾಸ್ ಲೇಡಿ ಅಂತ ಹೇಳಿ. ಬಟ್ ಉಪೇಂದ್ರ ಹಿಂದಿನ ಸಿನಿಮಾಗಳನ್ನ ನೋಡೋದಾದರೆ ಅಲ್ಲಿ ಹೆಣ್ಮಕ್ಳಿಗೆ ಈ ಥರ ಬಾಸ್ ಆಗಿ ಮಿಂಚೋದಕ್ಕೆ ಈ ಥರದ್ದು ಒಂದಿಷ್ಟು ಪ್ರಾಮುಖ್ಯತೆ ಕೂಡ ಜಾಸ್ತಿ ಇತ್ತು. ಅಂದರೆ ಸೂಪರಲ್ಲಿ, ಉಪ್ಪಿ 2ನಲ್ಲಿ ಎಲ್ಲವೂ ಕೂಡ. ಬಟ್ ನೀತು UI ಏನು ಮಾಡೋಕ್ಕೆ ಹೊರಟಿದ್ದಾರೆ, ಉಪ್ಪಿ ಸರ್ ನಿಮ್ಮ ಕೈಯಲ್ಲಿ ಏನು ಮಾಡಿಸೋಕೆ ಹೊರಟಿದ್ದಾರೆ ಅಂತ ಅದನ್ನು ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ಒಂದು ಹೇಳ್ಬೋದು,
ನನ್ನೊಂದು ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ, ತುಂಬ ಬೋಲ್ಡಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಹೇಳ್ದಾಗೆ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಪ್ರಾಮುಖ್ಯತೆ ಕೊಟ್ಟು ಮಾಡಿರೋಂಥ ಒಂದು ಮೂವಿ ಇದು. ಅಂದರೆ ಈಗ ನೀವು ಹೇಳಿರೋ ಹಾಗೆ ಸೂಪರ್ ಮೂವಿ ಮತ್ತು ಬೇರೆ ಮೂವಿಲಾದರೂ ಅಷ್ಟೇ ಒಂಥರ ಬಾಸ್ ಲೀಡಿ ಥರ ತೋರಿಸ್ತಾರೆ. ಸೊ ಆ ಒಂದು ಚಾಪ್ನ ಈ ಮೂವಿಲೂ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ನೋಡಿದ್ನ ನಾವು ನೀತು ಮೂಲಕ ಮತ್ತೆ UI ನಲ್ಲಿ ನೋಡ್ಬೋದು. ವಾವ್, ನೀವು ಯಾಕೆ ಒಪ್ಕೊಂಡ್ರಿ ಅಂತ ಉಪ್ಪಿ ಸರ್ ಅಂತ ಮಾತ್ರ ಹೇಳಬೇಡಿ. ಉಪ್ಪಿ ಸರ್ ಜೊತೆಗೆ ಬೇರೆ ಯಾವ ಕಾರಣಗಳಿತ್ತು ಅಂದರೆ UI ಒಪ್ಕೊಳ್ಳೋದಕ್ಕೆ? ತುಂಬ ವರ್ಷಗಳ ಆದಮೇಲೆ ಮಾಡ್ತಾರೆ ಅಂತ ಡೈರೆಕ್ಷನ್ನು, ಒಂದು ಒಳ್ಳೆ ಸಬ್ಜೆಕ್ಟ್ ಇರುತ್ತೆ. ಅದೇ ರೀತಿ ನಾವು ಆ ಶೂಟಿಂಗ್ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಇಂಟರ್ವ್ಯೂಸ್ ಅದೆಲ್ಲ, ತುಂಬ ಬೇರೆ ಬೇರೆ ಟೆಕ್ನಾಲಜೀಸ್ನ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ನೋದಾಗಲಿ, ಮತ್ತು ಪ್ಯಾನ್ ಇಂಡಿಯಾ ಆಯಿತು. ಸೊ ಅದೆಲ್ಲ ಆದಮೇಲೆ ಉಪೇಂದ್ರ ಸರ್ ಡೈರೆಕ್ಷನ್. ಸೊ ಹಾಗಾಗಿ ಅವರ ಡೈರೆಕ್ಷನ್ ಬಂದಿದ್ದ ಮೂವಿ ಅಂದಮೇಲೆ ಲೈಕ್ ಯಾರು ಒಪ್ಕೊಳ್ಳಲ್ಲ ಹೇಳಿ, ಹಾಗಾಗಿ ಒಪ್ಕೊಂಡೆ. ಸೊ ಇಟ್ಸ್ ವೆಂಟ್ ವೆಲ್, ರಿಯಲಿ ಗುಡ್. ಎಲ್ಲವನ್ನ ತುಂಬ ಗೌಪ್ಯವಾಗಿಡ್ತಾರೆ ಉಪ್ಪಿ ಸರ್. ಅವ್ರ ನೆಕ್ಸ್ಟ್ ಮೂವಿ ಯಾರಿಗೂ ಗೊತ್ತೇ ಆಗೋದಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ನೀವು ಹೇಳಿದ್ರಿ ನಮಗೆ ಎಲ್ಲ ಪಾತ್ರಗಳು ಮತ್ತು ನೆಕ್ಸ್ಟ್ ಏನಿರುತ್ತೆ ಅನ್ನೋದು ನಾವು ಸೆಟ್ಟಿಗೆ ಬಂದಮೇಲೆ ಅದು ಡಿಸ್ಕಸ್ ಆಗ್ತಾ ಇತ್ತು ಅಂತ ಹೇಳಿ. ಬಟ್ ನಿಮ್ಮ ಕನೆಕ್ಟ್ ಆಗ್ತಿರಲಿಲ್ಲ, ಗೊತ್ತಾಗ್ತಿರಲಿಲ್ಲ ಏನಕ್ಕೆ ಈ ಪಾತ್ರ, ಏನಕ್ಕೆ ನಮ್ಮ ಎಕ್ಸ್ಪ್ರೆಷನ್ಸ್ ಈಗ ಕೊಡಬೇಕು, ಯಾಕೆ ಈ ಥರ ಇರಬೇಕು ಅನ್ನೋದು ನಮಗೂ ಆ ಒಂದು ತಲೆಯಲ್ಲಿ ಅಲ್ಲೇ ಹುಳ ಬಿಟ್ಕೋತಿದ್ವಿ ನಾವು. ಸೊ ಹಾಗಾಗಿ ಎಲ್ಲ ಸಸ್ಪೆನ್ಸ್ ಆಗೇ ಇಡ್ತಾರೆ ಸರ್. ಸೊ ಈಗ ನಮ್ಮ ಮೂವಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗಬೇಕು ಇದಕ್ಕೆ ಕನೆಕ್ಟ್ ಆಗುತ್ತೆ, ಹೀಗೆ ಕನೆಕ್ಟ್ ಆಗುತ್ತೆ. ಈಗ ನಾವು ಹೇಳೋಕೆ ಹೊರಟ್ರು ಅದು ಅದು ನಮಗೆ ಗೊತ್ತಿರಲ್ಲ, ಈಗ ನಿಮ್ಗೆ ಹೇಳೋಕೆ ಹೊರಟ್ರು ಅದು ತಪ್ಪಾಗುತ್ತೆ. ಹಾಗಾಗಿ ನಾವೆಲ್ಲ ಮೂವಿ ನೋಡಿದಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಓ ಇದಕ್ಕೆ ಮಾಡಿಸಿದ್ರಾ ಅಂತ. ಬಟ್ ನೀವೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ, ಆನ್ ಸೆಟ್ ಅಂತ ಬಂದಾಗ ನಿಮಗೆ ಹೇಗೆ ಕನ್ವೆ ಆಗ್ತಾ ಇತ್ತು ಅಂತ ಹೇಳಿ, ಯಾಕಂದರೆ ಪಾತ್ರದ ಬಗ್ಗೆ ಅಷ್ಟಾಗಿ ಹೇಳ್ತಿರ್ಲಿಲ್ಲ, ಅದು ಹೇಗೆ ಕನ್ವೆ ಆಗ್ತಾ ಇತ್ತು ನಿಮಗೆ? ಇಲ್ಲ ಸರ್, ಈಗ ಎಕ್ಸಾಂಪಲ್ ಒಂದು ಈ ಎಕ್ಸ್ಪ್ರೆಷನ್ಸ್ ಬೇಕು ನೀತು, ಹೀಗೆ ಮಾಡಬೇಕು, ಈ ಥರ ಇರಬೇಕು ಅಂದಾಗ ಓಕೆ ನಮಗೊಂದು ಗೊತ್ತಾಗ್ತಿತ್ತು, ಒಂದು ಐಡಿಯಾ ಸಿಗ್ತಿತ್ತು. ಓ ಈ ಪಾತ್ರ ಹೀಗಿದೆ, ಅದಕ್ಕೆ ಹೀಗೆ ಹೇಳ್ತಿದ್ದಾರೆ. ಸೊ ಅವ್ರು ಹೇಳಿದ ಗೈಡೆನ್ಸ್ ಪ್ರಕಾರ ನಮ್ಮ ಎಕ್ಸ್ಪ್ರೆಷನ್ಸ್ ಇರ್ತಿತ್ತು, ನಮ್ಮ ಒಂದು ಆ್ಯಕ್ಟ್ ಮಾಡೋದಾಗಲಿ, ನಡೆಯೋದಾಗಲಿ. ಸೊ ಎಲ್ಲನೂ ಅವ್ರು ಹೇಳ್ಕೊಡ್ತಾಯಿದ್ರು. ಹೇಳಿದ ತಕ್ಷಣ ಅದು ಲಾಕ್ ಮಾಡ್ಕೊಂಡ್ಬಿಡ್ತಿದ್ವಿ, ಬ್ಲಾಕ್ ಮಾಡಿಕೊಂಡು ಲೈಕ್ ಅದೇ ರೀತಿ ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಅದು ಈಸಿ ಅನ್ನಿಸ್ತಿತ್ತು. ಅಂದರೆ ಲೈಕ್ ಅವ್ರಿಗೇನು ಬೇಕು ಅದನ್ನು ಕೇಳ್ತಾರೆ, ಅದೇ ರೀತಿ ನಾವು ಮಾಡಬೇಕಾಗುತ್ತೆ. ಸೊ ಅವಾಗ ಅಲ್ಲಿ ಕನ್ಫ್ಯೂಷನ್ಸ್ ಇರಲ್ಲ, ಅವ್ರಿಗೆ ಬೇಕಾಗಿದ್ದು ಸಿಕ್ಕಿದೆ ಅಂದಮೇಲೆ ಮತ್ತೆ ಅವ್ರು ಇನ್ನೊಂದು ಸತಿ ಹೇಳಲ್ಲ ಅದನ್ನು. ಸೊ ಅವಾಗ ಒಂದು ತೃಪ್ತಿ ಇರುತ್ತೆ ನಮಗೆ, ಓಕೆ ಸರ್ ಹೇಳಿದ್ರೆ ನಾವು ಮಾಡಿದ್ದೀವಿ, ಅದಕ್ಕೆ ಲೈಕ್ ಆ ಟೇಕ್ ಓಕೆ ಆಯ್ತು ಅನ್ನೋ ರೀತಿಲಿ. ಸೊ ಹಾಗಾಗಿ ಆ್ಯಕ್ಟ್ ಮಾಡ್ತಾಯಿದ್ವಿ ಆ ರೀತಿ. ಲೆಜೆಂಡರಿ ಡೈರೆಕ್ಟರ್, ಈ ಪಾತ್ರಕ್ಕೆ, ನಿಮ್ಮ ಪಾತ್ರಕ್ಕೆ ಸಾಕಷ್ಟು ಜನರನ್ನ ಅವರು ಕಾಸ್ಟ್ ಮಾಡ್ಕೋಬೋದಿತ್ತು. ಬಟ್ ನೀತೂನೇ ಕಾಸ್ಟ್ ಮಾಡೋದಕ್ಕೆ ಅವ್ರಿಗೆ ಒಂದಷ್ಟು ರೀಸನ್ಸ್ಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನಿಮಗೇನು ಅನಿಸುತ್ತೆ, ಯಾಕೆ ಈ ಪಾತ್ರಕ್ಕೆ ನನ್ನನ್ನೇ ಕಾಸ್ಟ್ ಮಾಡಿದ್ದಾರೆ ಅಂತ ಹೇಳಿ? ಸೊ ಈ ಸ್ಟೋರಿ ಯಾವಾಗಿಂದ ಹೇಳಿ? 4 years back. ಅಲ್ಲ, 2014. ಸೊ 2014 ನಮ್ಮ ಕಮ್ಯುನಿಟಿಯವರು ಹೇಗಿರ್ತಾರೆ, ಓಕೆ ಓಕೆ ಓಕೆ, ಸೊ ಹೇಗೆ ನಾವು ಒಂದು ಈ ಸೊಸೈಟಿಯ ಭಾಗ ಆಗ್ತೀವಿ, ನಾವು ಹೇಗಿರ್ತೀವಿ ಆಕ್ಚುಲಿ ಈ ಪ್ರಶ್ನೆ ನಾನು ಕೇಳಬೇಕು ಅಂತ ಅನ್ಕೊಂಡೆ. ಅಂದ್ರೆ ಒಂದು ಟೈಮ್ ಅಂದ್ರೆ ಆ ಒಂದು ರೀಸನ್ಗೆ ಇರ್ಬೋದು ಅಂತ ನನ್ನ ಸೂಪರ್. ಬಟ್ ಇನ್ನೊಂದೇನಂತಂದ್ರೆ ಒಂದು ಟೈಮ್ ಇತ್ತು, ಅಂದರೆ ಇವ್ರು ಇದನ್ನೇ ಮಾಡಬೇಕು, ಒಂದಷ್ಟು ಬೌಂಡ್ರೀಸ್ ಬಿಟ್ಟು ಕ್ರಾಸ್ ಮಾಡೋ ಹಾಗಿಲ್ಲ, ಇನ್ನೇನೋ ಮಾಡೋ ಹಾಗಿಲ್ಲ ಅಂತ. ಬಟ್ ಈಗ ಎಲ್ಲರೂ ಚೇಂಜ್ ಆಗಿದೆ, ಎಲ್ಲರೂ ಎಲ್ಲವನ್ನ ಮಾಡ್ಬೋದು. ಇದು ಹೇಗೆ ಕನೆಕ್ಟ್ ಆಗುತ್ತೆ ನಿಮಗೆ ಪ್ಲಸ್ ಸಿನಿಮಾಗೆ? ಅಂದರೆ ಸರ್ ಹೇಳಕ್ಕೆ ಹೊರಟಿದ್ದಾರೆ, ಲೈಕ್ ನನ್ನ ಕಾಸ್ಟ್ ಮಾಡಿದ ನನ್ನ ಐಡಿಯಾ ಪ್ರಕಾರ. ಸೊ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ಸೊಸೈಟಿ. ಅವರು ಸುತ್ತಿ ಬಳಸಿ ಹೋಗಲ್ಲ, ಡೈರೆಕ್ಟ್ ಪಾಯಿಂಟ್, ಇದು ಹಿಂಗಿದೆ, ಇವ್ರ ಪಾತ್ರ ಹೀಗಿದೆ, ಇವ್ರು ಇಂಪಾರ್ಟೆಂಟು ಅನ್ನೋ ರೀತಿಲಿ ತೋರಿಸೋಂಥ ವ್ಯಕ್ತಿ. ಸೊ ಹಾಗಾಗಿ ಅವರು ಅಡ್ವಾನ್ಸ್ ಹೇಳಕ್ಕೆ ಹೊರಟಿದ್ದಾರೆ, ಲೈಕ್ ದೇ ಆರ್ ಆಲ್ಸೋ, ಅಂದರೆ ಲೈಕ್ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ಸೊಸೈಟಿ. ನಾವು ತುಂಬ ಮುಖ್ಯ ಪಾತ್ರ ವಹಿಸ್ತೀವಿ ಈ ಒಂದು ಸೊಸೈಟಿಲಿ ಅನ್ನೋ ರೀತಿನ ಅವರು ಹೇಳಕ್ಕೆ ಹೊರಟಿದ್ದಾರೆ. ಅದೆಂಗಂದರೆ ಲೈಕ್ ಮಾತಲ್ಲ ಹೇಳೋದಲ್ಲ, ಮಾಡಿ ತೋರಿಸೋದು ಅಂತಾರಲ್ಲ. ಸೊ ಹಾಗೆ ಅವ್ರು ಈ ಮೂವಿ ಮುಖಾಂತರ ನನ್ನ ಕಾಸ್ಟ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅಪ್ರೋಚ್ ಆಗಿದ್ದು? ಅಂದರೆ ಉಪ್ಪಿ ಸರ್ ನಿಮ್ಮನ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡಿದ್ರಾ ಅಥವಾ ಹೇಗಾಯಿತು? ಇಲ್ಲ, ನಾನು ಅವ್ರ ಮನೆಗೆ ಎಲ್ಲ ಹೋಗಿ ಬರ್ತಾಯಿದ್ದೆ. ಇದು ಗಣೇಶ ಫೆಸ್ಟಿವಲ್ ಆಯಿತು, ಬಟ್ ಅದು
ಅದು ಬಿಟ್ಟು ಪ್ರೊಡಕ್ಷನಿಂದ ನಂಗೆ ಕಾಲ್ ಬಂತು ಸಪ್ರೇಟಾಗಿ, ಮತ್ತು ಆಡಿಷನ್ ತೊಗೊಂಡ್ರು. ಆಡಿಷನ್ ಸೆಲೆಕ್ಟ್ ಆದಮೇಲೆ ನನ್ನ ಕಾಸ್ಟ್ ಮಾಡಿದ್ದು. ಸೊ ಹಾಗೆ ಲೈಕ್ ಡೈರೆಕ್ಟಾಗಿ ಸರ್ ಓಕೆ ನಾನು ಪರಿಚಯ ಇದ್ದಾರೆ, ಓಕೆ ಕಾಸ್ಟ್ ಮಾಡು, ಇದು ಆ್ಯಕ್ಟ್ ಮಾಡು, ಆ ಥರ ಇಲ್ಲ. ಪ್ರೊಫೆಷ್ನಲಾಗಿ ಏನು ಮಾಡಬೇಕು, ಹೇಗೆ ಒಂದು ಆರ್ಟಿಸ್ಟ್ನ ಆಡಿಷನ್ ಮಾಡಬೇಕು ಅದೇ ರೀತಿ ಮಾಡಿ ನನ್ನ ಕಾಸ್ಟ್ ಮಾಡಿರೋದು. ಸೊ ಒಂದು ಹ್ಯಾಪಿನೆಸ್ ಇದೆ ನನಗೆ. ಒಂದು ಏನೋ ಪರಿಚಯ ಇದ್ದಾರೆ, ಓಕೆ ಬಂದು ಮಾಡು, ಆ ಥರ ಇರಬಾರ್ದು. ಲೈಕ್ ಒಂದು ಪ್ರೊಫೆಷ್ನಲಾಗಿ ಹೋದಾಗ ನಮಗೂ ಅದು ಒಂದು ಇರುತ್ತೆ, ಓಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಆ ರೀತಿ ನನ್ನ ಕಾಸ್ಟ್ ತಗೊಂಡಿದ್ದು. ಈಗ ಉಪ್ಪಿ ಸರ್ ಅಂದರೆ ಎಲ್ಲರೂ ತಲೆಗೆ ಬರೋದಷ್ಟೇ, ತಲೆಗೆ ಹುಳ ಬಿಡ್ತಾರೆ, ಅದು ಸಿನಿಮಾದಲ್ಲಿ ಆಗಿರ್ಬೋದು ಅಥವಾ ಅವ್ರ ಮಾತುಗಳಿಂದ ಆಗಿರ್ಬೋದು ಅಂತ ಹೇಳಿ. ಬಟ್ ಯು ಆ್ಯಂಡ್ ಐ, ಅದು ಕೂಡ ನಾಮನ ಅಥವಾ ನೀವು ನಾನಾ ಅಥವಾ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಟ್ ನಿಮಗೆ ಫಸ್ಟು ಟೈಟಲ್ ಹೇಳಿದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂತ? ಅದೇ ಸರ್ ಹೇಳೋ ಪ್ರಕಾರ ಲೈಕ್ ಈಗ ನೀವು ಒಂದು ತಿಳ್ಕೊತಿದ್ದೀರಾ, ನಾವೊಂದು ತಿಳ್ಕೊತಿದ್ದೀವಿ. ಸೊ ಅವರ ಭಾವನೆಗೆ ಬಿಟ್ಟಿದ್ದಾರೆ ಸರ್. ಈಗ ಒಂದು ಮೂವಿ ಅಂತ ನೋಡಿದಾಗ ಸೊ ಒಬ್ಬೊಬ್ರಿಗೆ ಒಂದೊಂದು ಥಾಟ್ ಪ್ರೊಸೆಸ್ ಇರುತ್ತೆ. ಈಗ ಒಂದು ಟೈಟಲ್ ಅಂತ ನೋಡಿದಾಗ ಓಕೆ ಇದು ಕಾಣಿಸ್ತಿದೆ, ಅದು ಕಾಣಿಸ್ತಿದೆ, ಒಂದು ಕುದುರೆ ಕಾಣಿಸ್ತಿದೆ, ಒಂದು ಲಗಾಮ್ ಕಾಣಿಸ್ತಿದೆ, ಅಂದರೆ ಡಿಫ್ರೆಂಟ್ ಥಾಟ್ ಪ್ರೊಸೆಸ್ ಹೋಗುತ್ತೆ. ಸೊ ಹಾಗೆ ನಾನು ಆ ಟೈಟಲ್ ನೋಡಿದಾಗ ಏನೋ ಸರ್ ಸ್ಟೋರಿ ಮೇಲೇ ಅದು ಆ ಒಂದು ಟೈಟಲ್ ಅಂತ ಇರುತ್ತೆ. ಮತ್ತು ಇನ್ನೊಂದು ಅವ್ರ ಹಿಂದಿನ ಮೂವಿಗಳು ನೋಡಿದಾಗ ಉಷ್ ಆಯಿತು, ಮೂವಿ ಆಯಿತು, ಮತ್ತು ಆಯಿತು. ಸೊ ಸಿಂಬಲಿಕ್ ಆಗೇ ಇರೋದು. ಸೊ ಹಾಗಾಗಿ ಇದನ್ನು ಸಿಂಬಲಿಕ್ ಆಗಿ ತೊಗೋಬೋದು, ಈ ಕಡೆ ನೀವು ನಾವು ಅನ್ನೋದನ್ನು ತೊಗೋಬೋದು. ತುಂಬ ಡಿಫ್ರೆಂಟಾಗಿ ನಾವು ಅದನ್ನು ಜಡ್ಜ್ ಮಾಡ್ಬೋದು. ಹಾಗಾಗಿ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಆ ಟೈಟಲ್ಗೆ ಕರೆಕ್ಟ್ ಆ್ಯಪ್ಟ್ ಇದೇನೆ ಇಲ್ವಾ ಅಂತ. ನಾನು ಆ ಒಂದು ಮೂವಿ ನೋಡಿದ್ಮೇಲೆ ಐ ಟೆಲ್ ಯು ದ ಪ್ರಾಪರ್ ಮೀನಿಂಗ್. ನೀವು ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗೆ ಓಡುತ್ತಂದ್ರೆ ನೀವು ಹೇಳಿ ನನಗೆ. ಖಂಡಿತ. ಈಗ ನನಗೆ ಅದೇ ಓಡ್ತಾ ಇರೋದು. ಈಗ ಲೈಕ್ ನಾನು ಎಲ್ಲರೂ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಲೈಕ್ ಯಾರು ಕೂಡ ಅಂದರೆ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಯಾಕೆಂತಂದರೆ ಅದು ಆ ಕ್ಯೂರಿಯಾಸಿಟಿ ಹಾಗೆ ಇರಲಿ, ಸಿನಿಮಾ ನೋಡಿದ್ಮೇಲೆ ಅದಕ್ಕೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಂತ ಹೇಳಿ. ಅಂದರೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಎಲ್ಲೋ ಒಂದು ಪಾಯಿಂಟಿಂದ ಹೋಗೋದು ಬೇಡ ಅಂತ ಹೇಳಿ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಇವಾಗ ಒಂದು ಸ್ಪಾಯ್ಲರ್ ಆಗಬಾರ್ದು. ಈಗ ಒಂದು ಮೂವಿ ಅಂತಂದಮೇಲೆ ಮೂವಿ ಥರನೇ ನೋಡಬೇಕು. ಇವಾಗ ಬ್ಲ್ಯಾಂಕ್ ಆಗಿ ಬಂದು ಒಂದು ಮೂವಿ ನೋಡಿದಾಗ ಆ ಒಂದು ಲೈಕ್ ನೋಡಬೇಕಾದ್ರೆ ಎಂಜಾಯ್ ಮಾಡ್ತೀವಿ ಆ ಮೂವಿನ. ಆ ಎಂಜಾಯ್ಮೆಂಟ್ನ ನಾವು ಹಾಳು ಮಾಡಬಾರ್ದು. ಹಾಗಾಗಿ ಅದನ್ನ ಬಿಟ್ಕೊಡ್ತಾ ಇಲ್ಲ ಅಷ್ಟೇ. ಏನು ನಾವು ಆಗಲೇ ಡಿಸ್ಕಸ್ ಮಾಡ್ತಿದ್ದಂಗೆ ಬಾಸ್ ಲೇಡಿ ಅಂತ ಅಂದಾಗ ನಾವು ಆ ಥರದ ಕಾಸ್ಟ್ಯೂಮ್ಸ್ ಒಂದೆಲ್ಲೂ ಕೂಡ ನಮ್ಮ ತಲೆಯಲ್ಲಿ ಬಂದು ಹೋಗುತ್ತೆ. ಬಟ್ ವಾರ್ನರಲ್ಲಿ ಉಪ್ಪಿ ಸರ್ ಕಾಸ್ಟ್ಯೂಮ್ ನೋಡಿದಾಗ ಅಬ್ಬಾ ವಾವ್ ಅಂತ ಅನಿಸಿತ್ತು. ನೀವು ಬಾಸ್ ಲೇಡಿ ಅಂತ ಅಂದಾಗ ಅದು ಹೇಗಾಗುತ್ತೆ, ಹೇಗೆ ಇರುತ್ತೆ? ಲೈಕ್ ಥ್ರೂ ಔಟ್ ಸಿನಿಮಾ ಹಾಗೆ ಇರುತ್ತಾ? ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಿಮ್ಮ ಫ್ಯಾನ್ಸ್ ಎಲ್ಲರೂ ಕೂಡ? ಅಲ್ಲ, ಕಾಸ್ಟ್ಯೂಮ್ ಬಗ್ಗೆ ಇವಾಗ ನಾವು ಹೊರಗಡೆನೇ ಹೆಂಗೆ ಹಾಕ್ತೀನಂತೆ ನಾರ್ಮಲ್ ಹಾಕಿ. ಸೊ ಮೂವಿ ಅಂತ ಬಂದಾಗ ಒಂದು ಒಳ್ಳೆ ಔಟ್ಫಿಟ್ಟಲ್ಲೇ ನನ್ನ ನೋಡ್ಬೋದು ನೀವು. ಸೊ ಅದೊಂದು ಹೇಳ್ಬೋದು. ಸೊ ಚೆನ್ನಾಗಿದೆ, ಅಷ್ಟು ಡಿಸ್ಕ್ಲೋಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಮೂವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ವಾವ್ ಅನ್ಸೋ ರೀತಿಯೇ ಇರುತ್ತೆ. ಕಾಸ್ಟ್ಯೂಮಿಂದ ಹಿಡಿದು, ಲುಕ್ ವೈಸ್ ಹಿಡಿದು, ಆ್ಯಕ್ಟಿಂಗಿಂದ ಹಿಡಿದು, ಸ್ಟೋರಿ ವೈಸ್ ಎಲ್ಲನೂ ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀತು ಅವರೇ, ನೀವು ಸಿಕ್ಕ ಪ್ಲ್ಯಾಟ್ಫಾರ್ಮ್ ಎಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ಬೆಸ್ಟಾಗೆ ಪ್ರೂವ್ ಮಾಡ್ಕೊಂಡಿದ್ದೀರಾ, ದಿ ಬೆಸ್ಟನ್ನು ಕೊಟ್ಟಿದ್ದೀರಾ. ಬಟ್ ಸಿನಿಮಾ ಅಂತ ಬಂದಾಗ ಅಲ್ಲಿ ಎಷ್ಟು ಬೆಸ್ಟ್ ಆಗಿತ್ತು ಅಂತ ನಿಮ್ಮ ಪರ್ಫಾರ್ಮೆನ್ಸ್ ವೈಸ್ ಇರ್ಬೋದು? ಯೂಶ್ವಲಿ ನಾನೊಂದು ಶಾರ್ಟ್ ಮೂವಿ ಮಾಡಿದ್ದೆ, ನಿಗೂಢ ಮೌನ ಅಂತ, ಯೂಟ್ಯೂಬಲ್ಲಿದೆ ಅದು. ಸೊ ಅದಾಯಿತು. ಮತ್ತು ಝಾನ್ಸಿ ಅಂತ ಡಿಸ್ನಿ ಹಾಟ್ಸ್ಟಾರಲ್ಲಿ ಒಂದು ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಒಂದು ಪಾತ್ರ ಅಂತ ಬಂದಾಗ ನಾನು ತುಂಬ ಯೋಚನೆ ಮಾಡ್ತೀನಿ. ಲೈಕ್ ಹೇಗೆ ಈಗ ಎಕ್ಸಾಂಪಲ್ಲು ಒಂದು ಭಿಕ್ಷುಕಿ ಆದಾಗ ಹೇಗೆ ಅವ್ರು ಫೀಲ್ ಆಗ್ತಾರೆ, ಹೇಗೆ ಆ ಹಂಗರ್ನ ಅವರು ತೊಗೊತಾರೆ. ಸೊ ಅದೆಲ್ಲ ನಾನು ಯೋಚನೆ ಮಾಡಿ ಆ ರೀತಿ ನಾನು ಆ್ಯಕ್ಟಿಂಗಲ್ಲಿ ನಾನು ಹೋಗೋದು. ಸೊ ನನಗದು ಗೊತ್ತಿರಲಿಲ್ಲ ಫಸ್ಟು. ಆ ಮೂವಿ ಎಕ್ಸ್ಪೀರಿಯನ್ಸ್, ಇವಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಬೆಟರ್ ಪರ್ಸನ್ ಅಂತಾರಲ್ಲ. ಸೊ ಹಾಗೆ ಒಂದು ಪಾತ್ರಕ್ಕೆ ಎಷ್ಟು ನಾವು ಜೀವ ತುಂಬಬೇಕು ಅಂದರೆ ಲೈಕ್ ಆ ಪಾತ್ರದೊಳಗಡೆ ನಾವು ಹೋಗಬೇಕು, ಪ್ರವೇಶ ಮಾಡಬೇಕು. ಸೊ ಹಾಗೆ UI ಮೂವಿಲೂ ಅಷ್ಟೇ ಒಂದು ಸರ್ ನಮಗೆ ಹೇಳಬೇಕಾದ್ರೆ 1-2 ನಿಮಿಷ ಕೇಳಿಕೊಂಡು ಯೋಚನೆ ಮಾಡ್ತಿದ್ವಿ. ಓಕೆ, ಇವ್ರು ಏನು
ನಮ್ಮಲ್ಲಿ ಆ್ಯಕ್ಟಿಂಗ್ ನಮ್ಮಲ್ಲಿ ಏನು ಹುಡುಕ್ತಾ ಇದ್ದಾರೆ ಸರು ಅನ್ನೋ ರೀತಿಯಲ್ಲಿ ನಾನು ಯೋಚನೆ ಮಾಡಿ ಆ ರೀತಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಯು ಐಲಿ 100% ನನ್ನ ಒಂದು 100% ಏನಿದೆ ಅದನ್ನು ಕೊಟ್ಟಿದ್ದೀನಿ ಈ ಮೂವಿಲಿ. ನಾನು ಯಾವುದೇ ವಿಚಾರ ತೊಗೊಂಡ್ರು ಅಷ್ಟೇ, ಈಗ ನಿಮಗೂ ಗೊತ್ತು, ಲೈಕ್ ನಾವೆಲ್ಲ ಬ್ಯಾಡ್ಮಿಂಟನ್ ಆಟ ಆಡಿದ್ದೀವಿ. ಸೊ ಹಾಗಾಗಿ ಒಂದು ಚಿಕ್ಕ ವಿಚಾರ ಆದ್ರೂ ಅಷ್ಟೇ, ದೊಡ್ಡ ವಿಚಾರ ಆದರೂ ಅಷ್ಟೇ, ಅಲ್ಲಿ ನಾನು 100% ಕೊಟ್ಟು ಆ ಒಂದು ಆಪರ್ಚುನಿಟಿನ ರೈಟ್ ವೇ ಐ ಯುಟಿಲೈಸ್. ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ, ಬಟ್ ನಾನು ತುಂಬ ಹತ್ತಿರದಿಂದ ನೋಡಿದಾಗಲೂ ಕೂಡ ಅದು ನನಗೆ ತುಂಬ ಗೊತ್ತಿದೆ. ಆ್ಯಂಡ್ ಇನ್ನು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು, ಏಕೆಂತಂದರೆ ಮೊದಲನೇ ಸಿನಿಮಾ ಕನ್ನಡದಲ್ಲಿ, ಅದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ, ಅದು ಕೂಡ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಜೊತೆ. ಈ ಒಂದು ಫೀಲ್ನ ನೀತು ಅವ್ರು ಹೇಗೆ ಫೀಲ್ ಮಾಡ್ತಾರೆ, ಲೈಕ್ ನೆಕ್ಸ್ಟ್ ಬರುವಂಥ ಮೂವೀಸ್ಗೆ ಇದು ಒಂದು ಒಳ್ಳೆ ದಾರಿ ಅಂತ ನನಗನ್ಸುತ್ತೆ. ಸೊ ನೀವು ಇದನ್ನು ಹೇಗೆ ಫೀಲ್ ಮಾಡ್ತೀರಾ? ಖಂಡಿತ. ಇವಾಗ ಎಷ್ಟೊಂದು ಮೂವಿಗಳು ಬರುತ್ತೆ, ಎಷ್ಟೊಂದು ಮೂವಿಗಳು ಹೋಗ್ಬಿಡುತ್ತೆ ಹಾಗೆ. ಬಟ್ ಒಂದು ಒಳ್ಳೆ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದಾಗ ಆ ಒಂದು ನಮಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಥರ ಒಂದು ಮುಂದೆ ನಮ್ಮ ಲೈಫಲ್ಲೂ ಇರುತ್ತೆ. ಓಕೆ, ಒಂದು ಒಳ್ಳೆ ಪಾತ್ರ ಮಾಡಬೇಕು, ಒಂದು ಒಳ್ಳೆ ಆರ್ಟಿಸ್ಟಾಗಿ ಗುರ್ತಿಸ್ಕೋಬೇಕು ಇಂಡಸ್ಟ್ರೀಲಿ ಅನ್ನೋದು. ಸೊ ಆ ಒಂದು ಕನಸು ನನಸಾಗ್ಬೋದು ಈ ಮೂವಿಯಿಂದ. ಮೇ ಬಿ ಇದು ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಎಲ್ಲ ಕಡೆನೂ ಗುರ್ತಿಸ್ಕೋತೀವಿ. ಒಂದು ಓಕೆ, ಈ ಥರ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಈ ಥರ ಲೈಕ್ ಕಾಸ್ಟ್ ಮಾಡೋಕ್ಕೆ ಒಂದು ಎಲ್ಲ ರೀತಿಯಿಂದನೂ ನಮಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಹೇಳ್ಬೋದು. ಸೊ 100% UI ಮೂವಿಯಿಂದ ನನಗೆ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆ ಫ್ಯೂಚರ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ, ಫರ್ ಶ್ಯೂರ್. ಏನು ನೀವು ಹೇಳ್ತಾ ಇದ್ರಿ, ಲೈಕ್ ನಮ್ಮದೇ ಒಂದು ಕಮ್ಯುನಿಟಿ, ಅದಕ್ಕೆ ತಕ್ಕಂಗೆ ಸಿನಿಮಾ ಇರಬಹುದು ಅಂತ ಹೇಳ್ತಾ ಇದ್ರಿ. ಇದಕ್ಕೆ ತಕ್ಕಂಗೆ ನಿಮ್ಮ ಹತ್ರ ಏನಾದರೂ ಇನ್ಪುಟ್ಸ್ ತೊಗೊಳ್ತಿದ್ರಾ ಒಪ್ಪಿಸರ ಹೇಗೆ ಅಂತ? ಇಲ್ಲ, ಅದು ಅವ್ರ ಥಾಟ್ ಪ್ರೊಸೆಸ್. ಅದು ಅಂದರೆ ನಮ್ಮನ್ನು ಯಾವ ರೀತಿ ನೋಡಬೇಕು ಅವರು, ಅಂದರೆ ಮುಂದೆ 2040 ಹೇಗೆ ನಾವು ಇರ್ತೀವಿ, ನಮ್ಮನ್ನು ಹೇಗೆ ಜನ ನೋಡ್ತಾರೆ ಅನ್ನೋದನ್ನ ಅವರೊಂದು ಮೈಂಡಿಂದ ಅವರು ನಮ್ಮನ್ನ ಕಾಸ್ಟ್ ಮಾಡಿದ್ದು. ಸೊ ಹಾಗಾಗಿ ಹಾಗೆ ಆಗಲಿ, ನಮ್ಮನ್ನು ಒಂದು ಬೀಯಿಂಗ್ ಅ ಪಾರ್ಟ್ ಅಂತಲೇ ತಗೊಳ್ಳಿ. ಸೊಸೈಟಿಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ಫೀಲ್ಡಲ್ಲೂ ನಾವು ವರ್ಕ್ ಮಾಡಬೇಕು. ಸೊ ನಾನೊಬ್ಬಳೇ ಅಲ್ಲ, ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ಟ್ಯಾಲೆಂಟೆಡ್ಡು, ಅವ್ರಿಗೂ ಒಂದು ಸ್ಥಾನ ಸಿಗಲಿ, ಅವ್ರಿಗೂ ಒಂದು ವರ್ಕ್ ಸಿಗಲಿ, ಅವರು ಒಂದು ಒಳ್ಳೆ ಜೀವನ ಕಟ್ಕೊಳ್ಳಿ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೆಲ್ಲ ಆಗಲಿ ಅನ್ನೋದು ನನ್ನ ಆಸೆ. ಖಂಡಿತವಾಗ್ಲೂ. ಇನ್ನು ಉಪ್ಪಿ ಸರ್, ಈ ಥರದ ಯೋಚನೆಗಳು ಬಹುಶಃ ಯಾರು ಕೂಡ ಆ ಥರ ಎಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ನಾವು ಸದ್ಯಕ್ಕೆ ನಾಳೆ ಏನಾಗುತ್ತೆ ಅಂತಲೂ ಕೆಲವೊಮ್ಮೆ ಯೋಚನೆ ಮಾಡೋದಿಲ್ಲ, ಆ ಯೋಚನೆ ಬರೋದಿಲ್ಲ. ಬಟ್ 2040 ಮಾಡ್ತಿದ್ದಾರೆ ಅಂತಂದರೆ ಅವರ ವಿಷನ್, ಅವರ ಒಂದು ವರ್ಕ್ ಕನ್ಸಿಸ್ಟೆನ್ಸಿ ಇವೆಲ್ಲವೂ ಕೂಡ ಕ್ಲಿಯರಾಗಿ ಕಾಣುತ್ತೆ. ಸೊ ಆ ಒಂದು ಥಾಟ್ಸ್ ಬಗ್ಗೆ, ಅಂದರೆ ಅವ್ರ ಯೋಚನೆಗಳ ಬಗ್ಗೆ, ಅವರು ಥಾಟ್ ಪ್ರೊಸೆಸ್ ತುಂಬ ಲೈಕ್ ನೆಕ್ಸ್ಟ್ ಲೆವೆಲ್ ಇದೆ. ಅಂದರೆ ಈಗ ಅವ್ರ ಥಾಟ್ ಪ್ರೊಸೆಸ್ ಥರ ನಾವು ಅದೊಂದು ಔಟ್ಪುಟ್ ಬರಬೇಕಂದ್ರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಯಾಕಂದರೆ ಜನಕ್ಕೆ ನಾವೇನಾದರೂ ಹೇಳಬೇಕು ಅಂದರೆ ಸುಮ್ಮನೆ ಹೇಳೋಕ್ಕಾಗಲ್ಲ. ಈಗ ನಮ್ಮಲ್ಲಿ ಐಡಿಯಾ ಇದೆ, ಅದನ್ನು ಸುಮ್ಮನೆ ಹೇಳೋಕೆ ಹೊರಟ್ರೂ ಆಗಲ್ಲ. ಅದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಅದು ಒಂದು ಒಳ್ಳೆ ಟೀಮಿಂದನೇ ವರ್ಕ್ ಆಗೋದು. ಸೊ ಸರ್ ಜೊತೆಗೆ ಒಂದು ಒಳ್ಳೆ ಟೀಮ್ ಇದೆ. ಅವರೊಂದು ವಿಷನ್ ಏನಿದೆ ಅದನ್ನು ಕಾರ್ಯರೂಪಕ್ಕೆ ಬರೋ ಥರ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಲೈಕ್ ಅವ್ರೇನೇ ಯೋಚನೆ ಮಾಡಿದ್ರೂ ನೆಕ್ಸ್ಟ್ ಲೆವೆಲೇ ಇರುತ್ತೆ. ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ, ನಮ್ಗೆ ತಲೆನೂ ಬರಲ್ಲ. ಅದು ಹೆಂಗೆ ಸರ್ ತಲೆಯಲ್ಲಿ ಬರುತ್ತೆ, ಅದನ್ನ ಅವರು ಅಷ್ಟು ನೀಟಾಗಿ ಜನಕ್ಕೆ ಹೇಳ್ತಾರೆ. ಅದು ಹೆಂಗಂದರೆ ತಲೆಗೆ ಹೊಡೆದು ಹೇಳ್ದಂಗೆ ಇರುತ್ತೆ. ಇದೇ ರಿಯಾಲಿಟಿ. ಹಿಂಗಿದ್ರೆ ನೀವು ಹಿಂಗೆ ಇರೋಕ್ಕಾಗೋದು. ಸುಮ್ಮನೆ ನೀವು ಅಂದರೆ ಸೈಲೆಂಟ್ ಆಗಿರೋದ್ರಿಂದ ಆಗಲ್ಲ. ಕಾರ್ಯರೂಪಕ್ಕೆ ಬನ್ನಿ, ನೀವು ಮಾಡಿ ಕೆಲಸನ. ಸುಮ್ಮನೆ ಇರೋದ್ರಿಂದ ಏನೂ ಆಗಲ್ಲ ಅನ್ನೋದನ್ನ ತಲೆಗೆ ಹೊಡೆದು ಹೇಳ್ತಾರೆ. ನಾನು ಟ್ರೇಲರ್ ನೋಡಬೇಕಾದ್ರೂ, ಅದೇ ವಾರ್ನರ್ ನೋಡಬೇಕಾದ್ರೂ ಅಷ್ಟೇ, ತುಂಬ ವಿಷಯಗಳು ಅಡಗಿದೆ. ಎಷ್ಟೊಂದು ರಿಯಾಕ್ಷನ್ಸ್ ನೋಡಿದೆ ನಾನು ಯೂಟ್ಯೂಬಲ್ಲಿ. ಒಬ್ಬೊಬ್ರೊಂದೊಂಥರ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ಲೈಕ್ ಸರ್ ಮೈಂಡಲ್ಲೂ ಅದೇ ಇರೋದು. ಸೊ ಯಾರ್ಯಾರು ಏನೇನು ಅನ್ಕೋತಾರೆ ಆ ರೀತಿಯೇ ಈ ಪಿಕ್ಚರ್ ಕಾಣುತ್ತೆ ಅನ್ನೋ ರೀತಿಲಿ. ಸೊ ಅವರೊಂದು ವಿಷನ್ನು ಯಾರಿಗೂ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ಅವರು ಹಿ ಈಸ್ ದ ಸೂಪರ್ ಸ್ಟಾರ್. ಡಬ್ಬಿಂಗ್ ಅಂತೂ ನೀವೇ ಮಾಡಿರ್ತೀರಿ? ಡಬ್ಬಿಂಗ್ ಅಂದರೆ ಇದರಲ್ಲಿ ಅಂದರೆ ಲೈಕ್ ನಾನು ಅದೇ ಹೇಳಿರೋ ಪ್ರಕಾರ ಚಿಕ್ಕ ಪಾತ್ರ ಆದರೂ ಅಷ್ಟೇ ದೊಡ್ಡ ತುಂಬ ಪ್ರಾಮುಖ್ಯತೆ ಇದೆ ಇದರಲ್ಲಿ.
ಅದರಲ್ಲಿ ನಿಮ್ಮ ಮೂವಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ಓಕೆ, ಮನೆಯವರ ರಿಯಾಕ್ಷನ್ ಹೇಗಿತ್ತು ನಿಂತು? ಲೈಕ್ ಅಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು. ಅವ್ರು ಖುಷಿ ಆದರು, ತುಂಬ ಖುಷಿ ಆದರು. ಯಾಕಂದರೆ ಅವರಿಗೆ ನಾನು ಹೇಳಿದ್ದೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀನಿ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ನನ್ನ ಜರ್ನಿಲಿ. ಸೊ ಹಾಗಾಗಿ ಉಪೇಂದ್ರ ಸರ್ ಅಂದ ತಕ್ಷಣ ಫಸ್ಟ್ ಮಾಡು ಅನ್ನೋ ರೀತಿಲೇ ಹೇಳಿದ್ದವರು. ಲೈಕ್ ಖುಷಿ ಆದರು, ತುಂಬ ಪ್ರೌಡಾಗಿ ಅವರು ಇವಾಗ ಹೇಳ್ಕೊತಾ ಇದ್ದಾರೆ, ಓಕೆ ಈ ಥರ ನನ್ನ ಮಗಳು ಈ ಥರ ಒಂದು ಒಳ್ಳೆ ಪ್ರೊಡಕ್ಷನ್ ವರ್ಕ್ ಮಾಡಿದ್ದಾರೆ ಅನ್ನೋ ರೀತಿಲಿ. ಸೊ ತುಂಬ ಹ್ಯಾಪಿ ಇದ್ದಾರೆ. ಒಂದು ಒಳ್ಳೆ ಫ್ಯಾಮಿಲಿ ಜೊತೆಗೆ ನಮ್ಮನ್ನ ಮತ್ತೆಲ್ಲೋ ರೀಚ್ ಮಾಡ್ಸೋಕ್ಕೆ ಒಬ್ಬ ಗುರು ಆ ರೀತಿಯಲ್ಲಿ ಇವಾಗ UI ಬಂದಿದೆ. ನಿಮಗೆ ಒಳ್ಳೇದಾಗಲಿ. ಇದ್ರ ಜೊತೆಗೆ ಲೈನಪ್ಸ್ ಹೇಗಿದೆ, ನೆಕ್ಸ್ಟ್ ಏನು ಮಾಡ್ತಿದ್ದೀರಿ ಅಂತ? ನೆಕ್ಸ್ಟು ಅದೇ ಈಗ ಬಿಸ್ನೆಸ್ಸಲ್ಲೆಲ್ಲ ಬ್ಯುಸಿ ಇದ್ದೀನಿ, ಮತ್ತು ಆಪರ್ಚುನಿಟೀಸು ಬರ್ತಾ ಇದೆ ತಮಿಳಿಂದ, ಕನ್ನಡದಿಂದನೂ ಅಷ್ಟೇ, ಎಲ್ಲ ಕಡೆಯಿಂದನೂ ಬರ್ತಾ ಇದೆ. ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅದನ್ನು ಒಳ್ಳೆ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಸುಮ್ಮನೆ ಯಾವುದ್ಯಾವುದೋ ಮಾಡೋಕ್ಕೂ ಆಗಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ ಲೈಕ್ ಆ ಪಾತ್ರಕ್ಕೆ ಆ ವೇಟೇಜ್ ಇದೆ ಅಂದರೆ ಅವಾಗ ಮಾಡೋಕ್ಕೆ ಈಸಿ ಆಗುತ್ತೆ. ನನಗೂ ಯಾವುದೇ ವರ್ಕ್ ಆದರೂ ಅಷ್ಟೇ ಪ್ಯಾಷನಿಂದ ಮಾಡಬೇಕು. ಸೊ ಹಾಗಾಗಿ ನಡೀತಾ ಇದೆ, ಎಲ್ಲ ವರ್ಕ್ಗಳು ಚೆನ್ನಾಗಿ ನಡೀತಿದೆ. ಇವಾಗ ನೀವು ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೀರಿ, ಇದು ಚೆನ್ನಾಗಿ ನಡೀತಿದೆ. ಅದೇ ಹಾರ್ಡ್ ವರ್ಕ್ ಇದೆ, ಟೈಮ್ ಕೊಡ್ತೀನಿ ಎಲ್ಲ ವಿಚಾರದಲ್ಲೂ. ಸೊ ಹಾಗೆ ಚೆನ್ನಾಗಿ ಹೋಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲಿ ನಿಮ್ಮ ಎಫರ್ಟ್ ಸಾಕಷ್ಟು ಇರುತ್ತೆ, ಅದನ್ನು ನಾನು ನೋಡಿದ್ದೀನಿ. UI ಅಂತ ಬಂದಾಗ, ನಿಮ್ಮ ಪಾತ್ರ ಅಂತ ಬಂದಾಗ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ರೀತಿ ಆಗಿತ್ತು ಅಂತ ಹೇಳಿ? ನಿಜ ಹೇಳ್ಬೇಕಂದ್ರೆ ಏನೂ ಪ್ರಿಪ್ರೇಷನ್ ಇರಲಿಲ್ಲ, ಬ್ಲ್ಯಾಂಕಾಗೆ ಹೋಗಿದ್ದೆ. ಸರ್ ಅದ್ರ ಬಗ್ಗೆ ಗೊತ್ತಿತ್ತು, ಕೇಳಿದ್ದೆ, ನಾನು ಬ್ಲ್ಯಾಂಕಾಗೆ ಹೋಗಿದ್ದೆ. ಮೇ ಬಿ ನಾನು ತುಂಬ ಬ್ಲ್ಯಾಂಕಾಗಿ ಹೋಗಿರೋದ್ರಿಂದನೇ ನಾನು ಅಲ್ಲಿ 100% ಕೊಡೋಕ್ಕೆ ಈಸಿ ಆಯಿತು. ನಾವು ತುಂಬ ಯೋಚನೆ ಮಾಡ್ಕೊಂಡು ಹೋದರೆ ಅಲ್ಲಿ ನಾವು 100% ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ಕ್ಲೀನಾಗೇ ಹೋಗಿದ್ದೆ, ಹಾಗಾಗಿ ಕ್ಲೀನಾಗೇ ಬಂದೆ. ಯಾವುದೊಂದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ ಥರದ್ದು ಯಾವ್ದಾರು ಇದೆಯಾ ಸಿನಿಮಾದಲ್ಲಿ ನಿಮಗೆ? ಚಾಲೆಂಜಿಂಗ್ ಇತ್ತು, ಚಾಲೆಂಜಿಂಗು. ಯಾಕಂದರೆ ಲೈಕ್ ಅಂದರೆ ಚಾಲೆಂಜ್ ಅಂದ್ಕೊಂಡು ಚಾಲೆಂಜು, ಬಟ್ ಆ ಚಾಲೆಂಜನ್ನ ನಾವು ಹೇಗೆ ಓವರ್ಕಮ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗೆ ಅದೇ ಹೇಳಕ್ಕೆ ಹೊರಟ್ರೆ ಮತ್ತೆ ಡಿಸ್ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಚಾಲೆಂಜಸ್ ಇತ್ತು. ಆಬ್ವಿಯಸ್ಲಿ ಒಳ್ಳೊಳ್ಳೆ ಮೆಮೊರೀಸ್ ಅಂತೂ ಇದ್ದೇ ಇರುತ್ತೆ. ಆಫೀಸರ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರ, ಸೆಟ್ಟಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ನಮ್ಗೆ ಸಜೆಷನ್ ಕೊಡ್ತಾ ಇದ್ರು. ಮತ್ತು ಅವರು ಸೆಟ್ಟಲ್ಲಿ ಇರಬೇಕಾದ್ರೆ ಹೀ ಈಸ್ ಅ ಡಿಫ್ರೆಂಟ್ ಪರ್ಸನ್ ನಾನು ನೋಡಿರೋ ಪ್ರಕಾರ. ಯಾಕಂದರೆ ಅವ್ರ ಮೈಂಡಲ್ಲಿ ತುಂಬ ಓಡ್ತಾ ಇರುತ್ತೆ. ನಾವು ವರ್ಕ್ ವಿಚಾರ ಅಷ್ಟೇ ಮಾತಾಡೋಕ್ಕಾಗೋದು, ತುಂಬ ಕ್ಲೋಸ್ ಆಗಂತೂ ನಾವು ಮಾತಾಡೋಕ್ಕಾಗಲ್ಲ. ನಾವು ಮನೆಗೆಲ್ಲ ಹೋದಾಗ ಬೇರೆ ರೀತಿ ಇರ್ತಾರೆ, ಊಟ ಮಾಡಿ ನಾರ್ಮಲ್ ಆ್ಯಸ್ ಎ ಫ್ರೆಂಡ್ ಥರ ಇರ್ತಾರೆ, ಒಂದು ಅಣ್ಣ ಥರ ಇರ್ತಾರೆ. ಸೊ ಅದು ಬೇರೆ. ಬಟ್ ನಾವು ಸೆಟ್ಟಲ್ಲಿ ನೋಡಿದ್ದು ತುಂಬ ಡಿಫ್ರೆಂಟ್ ವ್ಯಕ್ತಿ. ಅಂದರೆ ಆ ಥರ ಇದ್ದಾಗಲೇ ನಾವು ಒಂದು ವರ್ಕ್ ವಿಚಾರವಾಗಿ ಮಾತಾಡಿ ಬೆಟರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಆ ಥರ ಇರ್ತಾರೆ. ತುಂಬ ಸ್ಟ್ರಿಕ್ಟ್ ಅಂತಲ್ಲ, ವರ್ಕ್ ವಿಚಾರವಾಗಿ ಮಾತಾಡ್ತಾರೆ. ಓಕೆ, UI-ನಲ್ಲಿ ಬೆಸ್ಟ್ ಮೂಮೆಂಟ್ಸ್ ಆ ಥರದ್ದು ಯಾವ್ದಾರು ಇದ್ರೆ? ದಿ ಬೆಸ್ಟ್ ಮೂಮೆಂಟ್ ಅಂದರೆ ಕಾಸ್ಟ್ಯೂಮ್ಸ್. ಅದನ್ನ ಹಾಕೋಬೇಕಾದ್ರೆ ಲೈಕ್ ಐ ಟು ಫೀಲ್ ಲೈಕ್ ಓಕೆ ದ ಕ್ವೀನ್ ಅನ್ನೋ ಥರ. ಅಲ್ಲ ನೀತು, ಈಗ ನಾವು ನಿಮ್ಮನ್ನು ಡೈಲಿ ನೋಡೋದೇ ಈ ಥರ, ಅಂದರೆ ಡೈಲಿ ನಾವು ಹೊಸದಾಗೆ ನೋಡ್ತಾ ಇರ್ತೀವಿ ನಿಮ್ಮನ್ನ. ಬಟ್ ನಿಮ್ಗೆ ಯಾಕೆ ಕಾಸ್ಟ್ಯೂಮೇ ಬೆಸ್ಟ್ ಮೂಮೆಂಟ್ಸ್ ಆಯಿತು ಅಂತ ಹೇಳಿ? ಅಂದರೆ ಲೈಕ್ ಎಲ್ಲ ಮೂಮೆಂಟ್ಸು ತುಂಬ ಇಂಪಾರ್ಟೆಂಟೇ. ಬಟ್ ಸರ್ ಜೊತೆಗೆ ಅವ್ರ ಕಾಸ್ಟ್ಯೂಮ್ ಆಲ್ರೆಡಿ ನೀವು ನೋಡಿದ್ದೀರ. ಸೊ ಅದಕ್ಕಿಂತ ಬೇರೆಯೇ ಇದೆ. ಸೊ ಅದ್ರ ಜೊತೆಗೆ ನಿಂತಾಗ ಅದೊಂದು ಫೀಲ್ ಇತ್ತು ನನಗೆ, ಓಕೆ ಲೈಕ್ ನಾನು ಸೂಪರಾಗಿ ಕಾಣಿಸ್ತಿದ್ದೀನಿ ಅನ್ನೋದು ರೀತಿಲಿ. ಅದೊಂದು ಬೆಸ್ಟ್ ಮೂಮೆಂಟ್. ಪ್ರತಿಯೊಬ್ಬರು ಹೇಳ್ತಾ ಇದ್ರು, ಅಂದರೆ ಪ್ರತಿ ಶಾರ್ಟ್ ಆದಮೇಲೂ ಸೀನ್ ಆದಮೇಲೂ ಚೆನ್ನಾಗಿದೆ ಅಂತ ಹೇಳಿ ಎಲ್ರಿಗೂ ಸರ್ ಪ್ರೇಸ್ ಮಾಡ್ತಾರೆ. ಚೆನ್ನಾಗಿದ್ರೆ ಸಖತ್ತಾಗಿ ಮಾಡಿದ್ದೀರಾ ಅಂತ ಹೇಳಿ ಫೇಸ್ ಹೇಳ್ತಾರೆ, ಇದು ಕರೆಕ್ಟ್ ಆಗಿತ್ತು, ಇದು ಕರೆಕ್ಟ್ ಇಲ್ಲ, ಇದು ಮಾಡಿದ್ದು ತಪ್ಪಿತ್ತು, ಬೆಟ್ರ್ ಮಾಡ್ಕೊಳ್ಳಿ ಅನ್ನೋ ಪಟ್ಟಂತ ಅಲ್ಲೇ ಹೇಳ್ಬಿಡ್ತಾರೆ. ಅದು ಬೇಕಲ್ವಾ? ಸೊ ಯಾವುದೇ ವಿಚಾರ ಆದ್ರೂ ಅಷ್ಟೇ ಆನ್ ಫೇಸ್ ಹೇಳಬೇಕು, ಇದು ತಪ್ಪು, ಇದು ರೈಟು, ಇದಲ್ಲ ಅಂತ. ಸುಮ್ಮನೆ ನಾವು ಹಿಂದೆ ಹೋಗಿ ಹೇಳೋದಕ್ಕಿಂತ, ಹಿಂದೆ ಇದನ್ನ ಮಾಡೋದಕ್ಕಿಂತ ಡೈರೆಕ್ಟಾಗಿ ನಾವು ತಿದ್ಕೊಂಡಾಗಲೇ ನಾವು ಬೆಟರ್ ಪರ್ಸನ್ ಆಗೋದು. ಸೊ ಹಾಗಾಗಿ ಅವರು ಆನ್ ಫೇಸೇ ಹೇಳೋದು. ನಾವು ತಿದ್ಕೊಂಡು ಮತ್ತೆ ಕಲ್ತಿದ್ದೀವಿ, ಒಂದು ಒಳ್ಳೆ ಬೆಟರ್ ಆರ್ಟಿಸ್ಟ್ ಆಗಿದ್ದೀವಿ ಅನ್ನೋ ಒಂದು ಖುಷಿ ಇದೆ. UI ಮಾಡಿದ ನಂತರ
2040 ಬಗ್ಗೆ ನಿಮಗೆ ಭಯ ಕಾಡ್ತಿದ್ಯಾ ಅಥವಾ ಇಲ್ಲ ಖುಷಿ ಆಗ್ತಾ ಇದೆಯಾ ಈ ಥರದ ಚೇಂಜಸ್ ಆ ಥರ ಅಂತ ಹೇಳಿ? ಸಿ ಲೈಫ್ ಗೋಸ್ ಆನ್. ಸೊ ಬಟ್ ನಾವು ಆ ಮೂವಿಯಿಂದ ಏನು ಕಲಿತೀವಿ ಆ ರೀತಿ ಆಗಬಾರ್ದು. ಓಕೆ, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ಮಾಡಬಾರ್ದು. ಸೊ ಹಾಗಾಗಿ ಅಷ್ಟು ಹಾನಿ ಆಗ್ದಂಗೆ, ಅಂದರೆ ಲೈಕ್ ನಮ್ಮ ಲೈಫ್ನ ಅದನ್ನೇ ಹೇಳಕ್ಕೆ ಹೊರಟಿರೋದು. ಲೈಕ್ ಮುಂದೆ ಏನಾಗುತ್ತೆ, ಈ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋ ರೀತಿಲೂ ಇರ್ಬೋದು ನಾನು ನೋಡಿರೋ ಪ್ರಕಾರ. ವಾರ್ನರ್ ಕರೆಕ್ಟ್. ಯಾವ ಸಿನಿಮಾಗಳು ನಿಮ್ಮನ್ನು ಯಾವ ಥರದ ಕಂಟೆಂಟ್ ಸಿನಿಮಾಗಳು ನಿಮ್ಮನ್ನು ತುಂಬ ಇನ್ಸ್ಪೈರ್ ಮಾಡುತ್ತೆ? ಅಂದರೆ ಇಷ್ಟು ವರ್ಷ ನೀವು ನೋಡ್ಕೊಂಡು ಬಂದಿರೋದ್ರಲ್ಲಿ ಎಲ್ಲ ರೀತಿಯ ಮೂವಿಗಳು ನಂಗೆ ಇಷ್ಟ ಆಗುತ್ತೆ. ಸೊ ಮೇನ್ಲಿ ಮ್ಯೂಸಿಕ್, ಒಂದು BGM ಅದಾದಾಗ ಒಂದು ಜೋಶ್ ಇರುತ್ತೆ ನೋಡೋಕ್ಕೆ. ಮೇನಾಗಿ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ಫೀಲೇ ಬೇರೆ. ಸೊ ಎಷ್ಟೋ ಇವಾಗ OTT ಇದೆಲ್ಲ ಬಂದು ಆ ಒಂದು ಕ್ರೇಜ್ ಇಲ್ಲ. ನಾವು ಚಿಕ್ಕ ವಯಸ್ಸೆಲ್ಲ ಮೂವಿಗೆ ಹೋಗ್ಬೇಕಾದ್ರೆ ಆ ಟಿಕೆಟ್ ಬ್ಲಾಕಲ್ಲಿ ತಗೊಂಡು ಕೂತ್ಕೊಂಡು ಆ ಒಂದು ಸಿಳೆ ಹೊಡಿಬೇಕಾದ್ರೆ ಅದೊಂದು ಫೀಲೇ ಬೇರೆ. ಜನ ಎಲ್ಲ ಅಷ್ಟು ಒಂದು ಜೋಶಿಂದ ನೋಡ್ತಿರ್ತಾರೆ. ಸೊ ಅದು ಹೋಗ್ತಾ ಇದೆ ಈಗ. ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡೋದ್ರಿಂದ ಸೊ ಅದೊಂದು ಮಜಾನೇ ಬೇರೆ. ಆ ಒಂದು ಟೀಮ್ಗೂ ಒಂದು ಖುಷಿ ಇರುತ್ತೆ. ಇನ್ನೂ ಹತ್ತು ಹಲವಾರು ಪ್ರಾಜೆಕ್ಟ್ಸ್ಗಳು ಬರುತ್ತೆ ನಾವು ನೋಡೋಕ್ಕೆ ಮುಂದೆ. ಲೈಕ್ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾಕೆ ಈ ಪ್ರಶ್ನೆನ ಕೇಳಿದೆ ಅಂತಂದರೆ, ನಿಮಗೆ ಆ್ಯಕ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಟ್ ಮಾಡಿದ್ರೆ ಸಾಕು, ಒಂದು ಚಾನ್ಸ್ ಸಿಗಲಿ ಆ ಥರದೊಂದು ಕನಸಿರುತ್ತೆ. ಬಟ್ ಆ್ಯಕ್ಟ್ ಆದಮೇಲೆ ಒಂದು ಸಿನಿಮಾ ಅಂತ ಮಾಡಿದ್ಮೇಲೆ ಕನಸುಗಳು ಚೇಂಜ್ ಆಗ್ತಾ ಹೋಗುತ್ತೆ. ಮುಂದೆ ನನ್ನ ಹರಿಸಿ ಬರುವಂಥ ಪಾತ್ರಗಳು ಹೀಗಿರಬೇಕು ಅಂತ ಹೇಳಿ. ಸೊ ನೀತು ಅವ್ರದ್ದು ಆ ಥರದ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ? ಆ ಥರ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಯಾವುದೇ ಪಾತ್ರ ಬಂದರೂ ನಾನು ಮಾಡ್ತೀನಿ. ಲೈಕ್ ಅದೇ ಹೇಳಿದ್ರ ಪ್ರಕಾರ ಒಂದು ಚಿಕ್ಕ ರೋಲ್ ಆಗಲಿ ದೊಡ್ಡ ರೋಲ್ ಆಗಲಿ ತುಂಬ ವೇಟೇಜ್ ಇದೆ ಪಾತ್ರಕ್ಕೆ, ಆ ಕತೆಗೆ ತುಂಬ ನೀಡಿದೆ ಆ ಕ್ಯಾರೆಕ್ಟ್ರು ಅಂದಾಗ ಲೈಕ್ ಯಾವತ್ತೂ ನಾನು ಮುಂದೆ ಇರ್ತೀನಿ, ಅದು ಯಾವುದೇ ಪಾತ್ರ ಆಗಿರಲಿ. ಸೊ ಹಾಗಾಗಿ ಅದರಲ್ಲಿ ಏನು ಕ್ವಶನ್ ಮಾರ್ಕ್ ಇಲ್ವೇ ಇಲ್ಲ. ಸೊ ಎನಿ ಗುಡ್ ಸಬ್ಜೆಕ್ಟ್, ಎನಿ ಗುಡ್ ಪ್ರೊಡಕ್ಷನ್ಸ್, ಐ ಆಮ್ ಆಲ್ವೇಸ್ ರೆಡಿ. ಎಸ್, ಇನ್ನು UI ಇದೇ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ. ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾಕೆಂದರೆ ತುಂಬ ವರ್ಷ ಆದಮೇಲೆ ಒಪ್ಪಿ ಸರ್ ಡೈರೆಕ್ಟ್ ಮಾಡ್ತಿರುವಂಥದ್ದು. ಅದು ಕೂಡ ಏನೋ ಒಂದು ಮೆಸೇಜ್ ಇಟ್ಕೊಂಡು ಸಿನಿಮಾವನ್ನು ಮಾಡ್ತಿದ್ದಾರೆ ಅನ್ನೋದು ಒಂದು ಮೇನ್. ಎಲ್ಲರೂ ಹೇಳ್ತಿದ್ದಾರೆ ಕಂಟೆಂಟ್ಗೆ ಒಳ್ಳೆ ವೇಟೇಜ್ ಇದೆ, ಒಳ್ಳೆ ಕತೆ ಇದು ಅಂತ ಹೇಳಿಬಿಟ್ಟು. ಸೊ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ, ಹಾಗೆ ನಮ್ಮ ವೀಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ ನೀತವ್ರು ಏನಾದರೂ ಹೇಳೋದಿದ್ರೆ? ನಾನು ಅದೇ ಡಿಸೆಂಬರ್ 20th ಯಾವಾಗ ಆಗುತ್ತಪ್ಪ ಅಂತ ವೇಟ್ ಮಾಡ್ತಾನೆ ಇದ್ದೆ. ಸೊ ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಮೂವಿ, ಒಂದು ಒಳ್ಳೆ ಸಬ್ಜೆಕ್ಟ್ ಇರೋವಂಥ ಮೂವಿ. ಲೈಕ್ ಸರ್ ಥಾಟ್ ಪ್ರಾಸೆಸ್ಗೆ ನಾವು ನಿಜವಲ್ಲೂ ಸಲಾಮ್ ಹೊಡಿಬೇಕು. ಸೊ ಈ ಒಂದು ಮೂವಿನ ಎಲ್ಲರೂ ಥಿಯೇಟ್ರಿಗೆ ಬಂದೆ ನೋಡಿ. ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ, ಎಷ್ಟೊಂದು ಇವಾಗ ನೋಡ್ತಿದ್ದೀವಿ, ವಿಡಿಯೋಸ್ ಮಾಡ್ತಾರೆ, ರೀಲ್ಸ್ ಹಾಕ್ಬಿಡ್ತಾರೆ, ಸ್ಪಾಯ್ಲರ್ ಆಗುತ್ತದು. ಸೊ ಆ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕಳಕಳಿಯಿಂದ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಸೊ ವಿರ್ ಆಲ್ ವೇಟಿಂಗ್ ಫಾರ್ UI. ಥ್ಯಾಂಕ್ ಯು ನೀತು, ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮಷ್ಟು ಅಂದರೆ ಇನ್ನಷ್ಟು ಏನೇನು ಕನಸುಗಳಿದೆ ಮುಂದೆ ಅವೆಲ್ಲವೂ ಕೂಡ ನೆರವೇರಲಿ. ಹೋಪ್ ನೀವು ಹೇಳ್ದಂಗೆ 2040 ಪ್ರತಿಯೊಬ್ಬರಿಗೂ ಆ ಒಂದು ಇಂಪಾರ್ಟೆನ್ಸ್ ಸಿಗಲಿ, ಆ್ಯಂಡ್ ತಮ್ಮ ಕ್ಷೇತ್ರಗಳಲ್ಲಿ ಅವರು ಸಾಧನೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳು ಹುಡುಕಿ ಬರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಇಷ್ಟು ನನ್ನ ಜೊತೆ ಮಾತನಾಡೋದಕ್ಕೆ. ವೆಲ್ಕಮ್. ಸೊ ನೋಡಿದ್ರಲ್ಲ, ಇದಿಷ್ಟು ನೀತು ಅವರ ಮಾತಾಗಿತ್ತು. ಅಂದರೆ UIನಲ್ಲಿ ಏನೋ ಇದೆ, ಏನಿದೆ ಅದನ್ನ ನೋಡಬೇಕಂದ್ರೆ ನೀವೆಲ್ಲರೂ ಕೂಡ 20ನೇ ತಾರೀಕು ತನಕ ಕಾಯಲೇಬೇಕು. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಇದೇ ಡಿಸೆಂಬರ್ 20ಕ್ಕೆ UIನ ನೀವೆಲ್ಲರೂ ಕೂಡ ತೆರೆ ಮೇಲೆ ನೋಡೋಣ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.